ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರಾಗಿದ್ವಿ. ಇವತ್ತಿನ ವೀಡಿಯೋ ಇವಾಗ ಶುರು ಮಾಡ್ತಾಯಿದ್ವಿ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾನು ನವಿ ಖುಷಿ ಇದ್ದೀವಿ 4 ಜನ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಗಪ್ಪ ಹೊರಟಿದ್ದೀವಿ ಅಂದರೆ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿರುವಂಥ ರೈಲ್ವೆ ಸ್ಟೇಷನ್ಗೆ. ಟ್ರೈನಲ್ಲಿ ಇವತ್ತು ಮೈಸೂರು ಕಡೆಗೆ ಹೋಗೋಣ, ಭಾನುವಾರ ರಜೆ ಇದೆಯಲ್ಲ, ಮನೆ ಹತ್ರ ಇದ್ದು ಬೋರ್ ಹೊಡೆದ್ಬಿಟ್ಟಿದೆ ಅಂದ್ಬಿಟ್ಟು ನಮ್ಮ ನವಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನೆಲ್ಲ. ಸೊ ಜೊತೆಗೆ ನನ್ನ ಫ್ರೆಂಡ್ಸು ಬರ್ತಾಯಿದ್ದಾರೆ, ನನ್ನ ಜೊತೆ ಕೆಲಸ ಮಾಡೋ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಮೆಜೆಸ್ಟಿಕ್ಕಿಂದ ಹೊರಟಿದ್ದೆ ಪಾಂಡವಪುರದ ಹತ್ರ. ಉಕ್ಕುಡದ ಮಾರಮ್ಮ ಅಂತ ಇದೆಯಲ್ಲ ಗೈಸ್, ಅಲ್ಲಿಗೆ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗಿಂತ ಫಸ್ಟ್ ನಾನೇ ಹೋಗಿದ್ದೆ. ಎಲ್ಲರಿಗೂ ಟಿಕೆಟ್ ತಗೊಂಡು ವೆಯ್ಟ್ ಮಾಡ್ತಾಯಿದ್ದೆ ಬರೋವರೆಗೂ. ನನ್ನ ಫ್ರೆಂಡ್ಸ್ ಅವರೆಲ್ಲ ಬರ್ತಿದ್ದಂಗೆ ಟ್ರೈನ್ ರೆಡಿ ಇತ್ತು, ಹೋಗಿ ಕೂತ್ಕೊಂಡು. ಟ್ರೈನ್ ಬೆಳಗ್ಗೆನೇ ಹೊರಟಿದ್ದಲ್ವ, ಖಾಲಿ ಇತ್ತು, 7 ಗಂಟೆ 7:30ಗೆ. ಬೆಳಗ್ಗೆನೇ ಸಮೋಸ ಇದೆಲ್ಲ ನೋಡಿ ನನ್ನ ಮಗ ಕೊಡಿಸು ಅಂತಿದ್ದ. ಬೆಳಗ್ಗೆನೇ ಬೇಡ ಮಗನೇ, ಮೈಸೂರು ಹತ್ರ ಹೋದಾಗ ಕೊಡಿಸ್ತೀವಿ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಯಾವುದು ತಿಂಡಿ ಬರಲಿಲ್ಲ, ಇಡ್ಲಿ ದೋಸೆ ಬಿಟ್ಟು ಈ ಥರ ಸಮೋಸ ಇದೆಲ್ಲನೂ. ಸೊ ಹಾಗೆ ಟ್ರೈನಲ್ಲಿ ಒಂದೆರಡು ಫೋಟೋಗಳೆಲ್ಲ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ದಿನ ಆಗಿತ್ತು ಈ ಥರ ನಾವು ಟ್ರೈನಲ್ಲೆಲ್ಲ ಹೋಗಿ ಫೋಟೋ ಗಿಟ ಎಲ್ಲ ತೆಗೆದುಕೊಂಡು. ನಾವು ಒಬ್ಬರೇ ಫ್ಯಾಮಿಲಿಯವ್ರು ಮಾತ್ರ ಹೋಗ್ತಿದ್ದು, ಫ್ರೆಂಡ್ಸ್ಗಳ ಜೊತೆ ಹೋಗಿರಲಿಲ್ಲ. ಇವಾಗ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ತುಂಬ ಸಖತ್ತಾಯಿತು ಗೈಸ್. ಈ ಬೇಸಿಗೆಯಲ್ಲಿ ನೀರು ಮಾತ್ರ ಮಾರಬೇಕು ಟ್ರೈನಲ್ಲಿ, ತುಂಬ ಸೇಲ್ ಆಗುತ್ತೆ. ಎಷ್ಟು ದಾವಾಗಿತ್ತು ಅಂದರೆ ನೀರೇ ಬರಲಿಲ್ಲ. ನಾವು ಒಂದು ಬಾಟ್ಲು ತೊಗೊಂಡೋಗಿದ್ದು, ಅದು ಖಾಲಿ ಆಗಿತ್ತು. ನೀರವರೇ ಬರಲಿಲ್ಲ ಗೈಸ್. ಎಷ್ಟು ದಾವಾಗಿತ್ತು ಅಂದರೆ ಯಪ್ಪ, ತುಂಬ. ಟ್ರೈನಲ್ಲಿ ಹೋಗ್ಬೇಕಾದ್ರೆ 2-3 ಬಾಟ್ಲು ತೊಗೊಂಡೋಗಿ. ನನ್ನ ಫ್ರೆಂಡ್ ಮಗ ಮತ್ತು ನನ್ನ ಮಗ ಇಬ್ಬರೂ ನಿಲ್ಲಿಸ್ಬಿಟ್ಟು ಈ ಥರ ಒಂದು ಫೋಟೋ ತೆಗೀನಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅವರು ಹೇಳಿದ ಮಾತು ಕೇಳ್ತಾನೆ ಇಲ್ಲ. ಗೈಸ್, ಹಾರ್ಟ್ ಇಟ್ಕೊಂಡಂಗೆ ಇಟ್ಕೊಳ್ಳಿ ಅಂದರೆ ಬೋಂಡು ಥರ ಇಟ್ಕೊತವ್ರೆ ಅವರಿಬ್ರು. ಅದನ್ನು ರೇಗಿಸ್ಕೊಂಡು ಜೋರಾಗಿ ನಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವ್ರಿಗೆ ರೇಗಿಸ್ಕೊಂಡು ಮಕ್ಳಿಗೆಲ್ಲರಿಗೂ ಅವ್ರದ್ದು ಫೋಟೋಸ್ಗಳೆಲ್ಲ ತೆಗ್ದು. ಫೋಟೋ ಎಲ್ಲ ತೆಗ್ದಾದ್ಮೇಲೆ ಅಲ್ಲೇ ತಿಂಡಿ ಬಂತು. ಮಕ್ಕಳು 11 ಗಂಟೆ ಆದರೂ ನಾಷ್ಟ ಮಾಡಿಲ್ಲ ಅಂದರೆ ಅವ್ರಿಗೆ ಹೊಟ್ಟೆ ಹಸಿವು ತಡೆಯಲ್ಲಲ್ವ, ಅದಕ್ಕೆ ಅವ್ರಿಗೆಲ್ಲ ದೋಸೆ ಕೊಡಿಸ್ದೆ, ತಿಂತಾ ಇದ್ದಾರೆ ನೋಡಿ. ನಾವು ಇಡ್ಲಿ ತೊಗೊಂಡು ಅವ್ರು ದೋಸೆ ತಿಂತಿದ್ರೆ. ಟ್ರೈನಲ್ಲಿ ಯಾವ ಫುಡ್ಡೂ ಚೆನ್ನಾಗಿರಲ್ಲ ಗೈಸ್, ಆದರೆ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು, ವಿಧಿ ಇಲ್ಲ. ಮಕ್ಳಿಗೆ ಹಸುವಾಗಿರುತ್ತೆ ಅಂದ್ಬಿಟ್ಟು ತಿನ್ಸ್ಕೊಂಡು ಹೊರಟು ಇವಾಗ ದೇವಸ್ಥಾನದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಟ್ರೈನಿಂದ ಇಳ್ದು ಬಂದಿದ್ದೇ ಗೊತ್ತಾಗಲಿಲ್ಲ ಗೈಸ್ ಇಲ್ಲಿಗೆ. ನಾವು ಅಷ್ಟು ಚೆನ್ನಾಗಿತ್ತು. ಬೇಗನೆ ಬಂದ್ಬಿಟ್ಟು ಏನು 2 ಅವರ್ ಜರ್ನಿ. ಅಂದರೆ ಇನ್ನೊಂದೇನಂದರೆ ಮಾತಾಡ್ತಿದ್ವಲ್ಲ, ಅಷ್ಟು ಮಾತಾಡ್ಕೊಂಡು ಬಂದಿದ್ದು, ಕಾಮಿಡಿ ಎಲ್ಲ ಐತಲ್ಲ, ಅದರಿಂದ ಗೊತ್ತಾಗಲಿಲ್ಲ ನಮಗೆ ಬಂದಿದ್ದು. ಅಲ್ಲಿ ಬಂದು ಇಳಿತಿದ್ದಂಗೆ ಅಲ್ಲಿ ಫೋಟೋ ಎಲ್ಲ ತಗೊಂಡು ಅಲ್ಲೂ ಕೂಡ ಇಲ್ಲಿ ಬರ್ತಿದ್ದಂಗೆ ದೇವಸ್ಥಾನದ ಹತ್ರ ಕ್ಯೂ ನೋಡಿ ಗೈಸ್. ಎಷ್ಟು ಬೆಳಗ್ಗೆ 8 ಗಂಟೆಗೆ ಹೊರಟಿದ್ದು ನಾವು ಬೆಂಗಳೂರು. ಇಲ್ಲಿಗೆ ಬರೋತ್ತಿಗೆ 10:30 ಆಗೋಯ್ತು. ಕ್ಯೂನಲ್ಲಿ ನಿಂತ್ಕೊಂಡು ಒಂದು ಅರ್ಧ ಗಂಟೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಏನೋ ಬಂದು ನಮ್ಮ ದಿವಾ ಕ್ಯೂನಲ್ಲಿ ಹೋಗಿ ಆಟ ಆಡ್ತಾ ಇದ್ದೇನೆ. ನಮ್ಮ ಜೊತೆ ಇಲ್ಲಕ್ಕೆ ಇಲ್ಲ ಗೈಸ್. ಅವನು ನಮ್ಮನೆಯವ್ರ ಫ್ರೆಂಡ್ಸ್ ಜೊತೆ ಅವ್ರ ಜೊತೆನೇ ಓಡಾಡೋದು, ಅವ್ರನ್ನೇ ತುಂಬ ಹಚ್ಕೊಬಿಟ್ಟಿದ್ದು, ಅವ್ರ ಜೊತೆನೇ ಇರೋದು, ಎಲ್ಲದಕ್ಕೂ ಅವ್ರ ಜೊತೆನೇ ಇದ್ದ ಗೈಸ್. ತುಂಬ ಖುಷಿ ಆಗುತ್ತೆ ಮಕ್ಕಳು ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋದು. ನಾವು ಫ್ಯಾಕ್ಟ್ರಿ ಫ್ರೆಂಡ್ಸ್ ಎಲ್ಲವ ಅವಾಗವಾಗ ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ. ಏನಾರು ಪಾರ್ಟಿ ಗೀಟಿ ಮಾಡ್ಬೇಕು ಅಂದರೆ ಅಲ್ಲಿಗೆ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ನೋಕ್ಕೆಲ್ಲ ಚೆನ್ನಾಗಿದೆಯಲ್ಲ ಅಡುಗೆ ಎಲ್ಲ ಅಲ್ಲಿ. ಸೊ ದೇವ್ರ ದರ್ಶನ ಮಾಡ್ಕೊಂಡಂಗೆ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇರ್ತೀವಿ. ಹೆಂಗಸ್ರು ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ ಇವರು ಜೊತೆಲಿ. ಇದೇ ಫಸ್ಟ್ ಟೈಮು. ನಾನು ಹೋಗಿದ್ದೆ ಚಿಕ್ಕವಳಿದ್ದಾಗ ಹೋಗಿದ್ದೆ ಗೈಸ್, ನನಗೆ ಅಷ್ಟು ನೆನಪಿಲ್ಲ. 10th 8th ಹೋಗಿದ್ದೆ ಅವಾಗ. ಇನ್ನು ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ಹೋಯ್ತಾ ಇರೋದು. ಹಾಗೆ ನಿಮ್ಗೆ ಯಾರಿಗೆ ಹತ್ರ ಇದೆ ಗೈಸ್ ಆ ದೇವಸ್ಥಾನ, ಯಾರ್ಯಾರು ಹೋಗಿದ್ದೀರಾ? ನಾನಂತೂ ತುಂಬ ಸಲ ಹೋಗಿದ್ದೀನಿ. ನಮ್ಮ ನವಿ ಇದು 2ನೇ ಸತಿ ಏನೋ ಅಂತ ಹೇಳ್ತಾಯಿದ್ರು. ದೇವಸ್ಥಾನ ತುಂಬ ಚಿಕ್ಕದೇ, ಆದರೆ ಜನ ತುಂಬ ಜಾಸ್ತಿ ಜನ ಬರ್ತಾರೆ. ನನ್ನ ಮಗ ಹೇಳ್ತಿದ್ದ, ಅಪ್ಪ ದೇವ್ರು ತುಂಬ ಚಿಕ್ಕದಾಗೈತೆ, ಒಳಗಡೆ ಕಾಣ್ತಾನೆ ಇಲ್ಲ, ಕಪ್ಪುಗೈತೆ ದೇವರು ಅಂತ. ಹಾಗೆ ಅಲ್ಲಿ ತೋಟಗಳೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಬಾಡಿಗೆ ಕೊಡ್ತಾರೆ ಗೈಸ್. ಟೈಮಿಂಗ್ಸು ಒಂದು ಅರ್ಧ ಗಂಟೆ, 1 ಅವರ್, 4 ಅವರ್, 3 ಅವರ್ ಜಾಗ ಕೊಡ್ತಾರೆ, ಪಾತ್ರೆ ಕೊಡ್ತಾರೆ, ಗ್ಯಾಸ್ ಕೊಡ್ತಾರೆ, ಪ್ರತಿಯೊಂದು ಐಟಮ್ಸು ಕೊಡ್ತಾರೆ. ನಾವು ಬೇಕಾದ್ರೆ ಚಿಕನ್ ತಗೊಂಡೋಗಿ ಮಾಡ್ಕೊಂಡು ತಿನ್ಕೊಂಡು ಬರ್ಬೋದು. ಚಿಕನ್ನು ಮಟನ್ ಏನು ಬೇಕಾದ್ರೂ ಮಾಡ್ಕೊಂಡು ಬರ್ಬೋದು. ತುಂಬ ಜನ ಇಲ್ಲೆಲ್ಲ ಈ ತೋಟದೊಳಗೆ ಏನು ಮಾಡ್ಕೊಂಡು ತಿನ್ಕೊಂಡು ಬರ್ತಾರೆ. ನಾವು ಎಲ್ಲ ಐಟಮ್ಸ್ಗಳೆಲ್ಲ ತೊಗೊಂಡು ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಅಲ್ಲಿ ನಮ್ಮನೆಯವರೇ ಮಾಡ್ತಿದ್ರೆ ವರ್ಷ ಹೋದಾಗೆಲ್ಲ ಇವ್ರ ಫ್ರೆಂಡ್ಸ್ಗಳ ಜೊತೆ. ಈ ಸರ್ತಿ ನಾವೂ ಎಲ್ಪ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು ಹೋಗಿದ್ದು. ಈ ತೋಟದೊಳಗೆ ಮಾಡ್ಕೊಂಡು ತಿನ್ನೋದಿದೆಯಲ್ಲ ಫ್ಯಾಮಿಲಿ ಥರ, ತುಂಬ ಚೆನ್ನಾಗಿರುತ್ತೆ ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ನಂಗೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದು, ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿಯವ್ರ ಜೊತೆ ಆಗಲಿ ತುಂಬ ಇಷ್ಟ ಆಗುತ್ತೆ ಗೈಸ್ ಈ ಥರ ಹೊರಗಡೆ ಹೋಗೋದು. ಆಮೇಲೆ ಅಲ್ಲೇ ಬರ್ತಿರುತ್ತೆ ನೀರು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀರಲ್ಲಿ ಎಲ್ಲ ಹಂಗೆ ಅಂದ್ಬಿಟ್ಟು ಕುಡಿಯೋಕ್ಕೆ ಏನಲ್ಲ ಗೈಸ್, ಕುಡಿಯೋದಕ್ಕಲ್ಲ, ತೊಳೆಯೋದಕ್ಕೆ ಅದು ಇದು ಪಾತ್ರೆ ತೊಳೆಯೋದಕ್ಕಾಗಲಿ ತುಂಬ ಕ್ಲೀನಾಗಿದೆ ನೀರು ಅಲ್ಲಿ ಹೋಗೋದು. ಆಮೇಲಿಂದ ಕಬಾಬ್ಗೆ ಎಲ್ಲ ಕಲಿಸ್ಕೊತಾ ಇದ್ದೀವಿ. ಒಬ್ಬರು ಹೆಚ್ಚೋದು, ಒಬ್ಬರು ಅಡುಗೆ ಮಾಡೋದು, ಒಗ್ಗರಣೆ ಹಾಕಿ ತುಂಬ ಚೆನ್ನಾಗಿತ್ತು. ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ರೇಗಿಸ್ಕೊಂಡು ಒಬ್ರಿಗೊಬ್ರು
ತುಂಬ ಚೆನ್ನಾಗಿತ್ತು ಗೈಸ್. ಈ ದೇವಸ್ಥಾನಕ್ಕೆ ಗೈಸ್ ತುಂಬ ಜನ ಬರ್ತಾ ಇರ್ತಾರೆ ದೃಷ್ಟಿ ತೆಗೆಸ್ಕೊಳ್ಳೋಕ್ಕೆ. ದೃಷ್ಟಿ ಆಗ್ತವರೆಲ್ಲ ಕುಡಿದ ಮರಮ್ಮ ಅಂದ್ಕೊಂಡು ಹೋಗ್ತಾರೆ. ಆಮೇಲೆ ಮಕ್ಕಳು ನಾಮಕರಣ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಬರ್ತಾರೆ ಗೈಸ್, ಫಂಕ್ಷನ್ ಮಾಡೋದಕ್ಕೆಲ್ಲ. ಊಟ ಆಗೈತೆ ಚೆನ್ನಾಗಿ ಏನು ಹೇಳ್ತಿದ್ದೆ ಫ್ಯಾಕ್ಟ್ರಿಲಿ ಎಲ್ಲೂ ಹೋಗಲ್ಲ. ಹೌದಾ? ಫ್ಯಾಮಿಲಿ ಬಂದ್ರೆ ಎಲ್ಲೂ ಹೋಗಲ್ಲ ನಾನು ಆಚೆ ಅಂತ. ಹೌದಕ್ಕ, ಫ್ಯಾಮಿಲಿ ಅಂದ್ರೆ ನಾನು ಅರೆ ಮನೆಗೆ ಹೋಗ್ಬಿಟ್ಟು ಮಾತಾಡಾಕ್ತೀನಿ. ಇಲ್ಲಿ ಮಾತಾಡಕ್ ಇವರೇ ಎಲ್ಲ ಕೆಲಸ ಮಾಡಿದ್ದು, ನಾವು ಸುಮ್ಮನೆ ಹಚ್ಕಡೆ ಕೂತಿದ್ದು. ಸೌತೆಕಾಯಿ ತರಕ್ ಹೋಗಿ ಒಂದು ನೀರ್ ಹಾಕಿ ಗೊಬ್ಬರ ಹಾಕಿ ಬೆಳೆಸಿ ತಗೊಬಂದಿದ್ದು ಇವಾಗ ತಾನೆ. ಕಟ್ ಮಾಡಿಸ್ಕೊಬಿಟ್ಟೆ ತಂಬಿ, ಯಾಕಂದ್ರೆ ಬಾಟ್ಲಿ ಹೌದು. ಕೊಟ್ಬಿಟ್ಟು ಗಂಡಸ್ರು ಹೆಂಗ್ ಬರೀ ಸೌತೆಕಾಯಿನ ತಿಂತಾನಂತ ಹೇಳಕ್ ಹೋಗ್ಬೇಡ, ಖಾಲಿ ಮಾಡಕ್ ಬಿಡ್ತಾನೆ. ಅಲ್ಲಿ ಊಟ ಮಾಡಿ ಎಲ್ಲ ಹೊರಟು ಗೈಸ್. ಮತ್ತು ಮನೆಗೆ ಬಂದು ನಮ್ಮ ಖುಷಿ ಬರ್ಡೇ ದಿನ ಅಲ್ವಾ, ಈ ದೇವಸ್ಥಾನಕ್ಕೆಲ್ಲ ಹೋಗಿದ್ದು, ವಿಡಿಯೋ ಮಾಡ್ಕೊಂಡಿದ್ದು. ಖುಷಿ ಬರ್ಡೇಗೆ ತುಂಬ ಚಿಕ್ಕ ಕೇಕ್ ತಂದು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ವಿ ಗೈಸ್. ಹೊರಗಡೆ ಹೋಗ್ಬಿಟ್ಟು ಬಂದಿದ್ದು ನನ್ನ ಮಕ್ಳಿಗೆ ಇಬ್ರಿಗೂ ಖುಷಿಯಾಗಿದೆ, ನಮಗೂ ಖುಷಿ ಆಗ್ತು. ತುಂಬ ಚೆನ್ನಾಗಿತ್ತು ಗೈಸ್. ನನ್ನ ಮಗನಿಗೆ ತುಂಬ ಜನ ವಿಶ್ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಗೈಸ್. ನಿಮಗೆ ಇದೇ ರೀತಿ ವೀಡಿಯೋಸ್ಗಳು ತುಂಬ ಚೆನ್ನಾಗಿರೋ ವೀಡಿಯೋಸ್ಗಳು ಬರುತ್ತೆ. ಸಿಂಪಲಾಗಿ ವೀಡಿಯೋನ ಮುಗಿಸ್ತಾ ಇದ್ದೀವಿ ಗೈಸ್. ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.